ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾ. ಈ ಒಂದು ವಿಡಿಯೋದಲ್ಲಿ ಏನು ನೋಡೋಣ ಅಂದ್ರೆ, ಈಗ ಕಳೆದ ಒಂದಿಷ್ಟು ವಿಡಿಯೋಗಳಲ್ಲಿ ಏನು ಮಾಡ್ಯಾವ ಅಂದ್ರೆ 7-8 ವಿಡಿಯೋಗಳಲ್ಲಿ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು, ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಏನು, ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಏನು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪ್ರತಿಯೊಂದು ಟೆನ್ಸ್ ಅನ್ನ ಡಿಸ್ಕಸ್ ಮಾಡಿದ ಮೇಲೆ ಈ ಒಂದು ಕ್ಲಾಸ್ ನಲ್ಲಿ ಏನು ಮಾಡೋಣ ಅಂದ್ರೆ, ಈ ಒಂದು ಕ್ಲಾಸ್ ನಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಏನು ಮಾಡೋಣ್ರಿ, ಡಿಸ್ಕಸ್ ಮಾಡೋಣ. ಓಕೆ, ವಾಟ್ ಈಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್? ಪಾಸ್ಟ್ ಅಂದ್ರೆ ಭೂತಕಾಲ. ಓಕೆ, ಪಾಸ್ಟ್ ಅಂದ್ರೆ ಏನು? ಭೂತಕಾಲ. ಪರ್ಫೆಕ್ಟ್ ಅಂದ್ರೆ ಪೂರ್ಣ ಭೂತಕಾಲ ಅಂತ ಹೇಳ್ತೀವಿ. ಓಕೆ, ಪರ್ಫೆಕ್ಟ್ ಅಂದ್ರೆ ಏನು? ಪೂರ್ಣ ಭೂತಕಾಲ. ನೋಡ್ರಿ ಡೆಫಿನೇಷನ್ ನೋಡ್ರಿ, ಯಾವ ತರನಾಗಿರ್ತಕ್ಕಂಥ ಡೆಫಿನೇಷನ್ ಐತಿ ನೋಡೋಣ. ನೋಡ್ರಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇಲ್ಲಿರ್ತಕ್ಕಂಥದ್ದು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ is used to describe an action that was completed before. ಓಕೆ, ಬಿಫೋರ್ ಅಂದ್ರೆ ಏನು? ಮೊದಲು ಕಂಪ್ಲೀಟ್ ಆಗಿರ್ಬೇಕು. ಅನದರ್ ಆಕ್ಷನ್ ಇನ್ ದ ಪಾಸ್ಟ್. ಓಕೆ, ಯಾವಾಗ ಬೇರೆ ಆಕ್ಷನ್ ಆಗೋಕ್ಕಿಂತ ಮೊದಲು ಏನಾಗಿರ್ಬೇಕು, ಆ ಆಕ್ಷನ್ ಕಂಪ್ಲೀಟ್ ಆಗಿರ್ಬೇಕು ಅಂತಕ್ಕಂಥದ್ದು ಈ ಒಂದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿನ ಒಂದು ಡೆಫಿನೇಷನ್. ಓಕೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಆಯ್ತು ಅಂದ್ರೆ ಗೊತ್ತು, ಮೊದಲು ಆಗಿ ಹೋಗಿರುವ, ಪೂರ್ಣಗೊಂಡಿರಬೇಕು ಕೆಲಸ. ಇನ್ನೊಂದು ಕೆಲಸ ಆಗೋಕ್ಕಿಂತ ಮೊದಲು ಏನಾಗಿರ್ಬೇಕು, ಆ ಕೆಲಸ ಪೂರ್ಣಗೊಂಡಿರ್ಬೇಕು. ಅಂತ ಟೆನ್ಸ್ಗೆ ಏನಂತ ಕರಿತೀವಿ ನಾವು? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ. ಓಕೆ, ಎಸ್. ಹಂಗಿದ್ರೆ ಏನ್ ಮಾಡೋಣ ನೆಕ್ಸ್ಟ್, ಇದ್ರದ್ದು ಒಂದು ಸ್ಟ್ರಕ್ಚರ್ ಯಾವ ತರ ಇರ್ತದ? ವಾಟ್ ಈಸ್ ಮೀನ್ಡ್ ಬೈ ಸ್ಟ್ರಕ್ಚರ್? ಸ್ಟ್ರಕ್ಚರ್ ಅಂದ್ರೆ ಏನು? ಓಕೆ, ಹೇಳೋಕ್ಕಿಂತ ಮೊದಲು ಇನ್ನೂ ಹೊಸವಾಗಿ ಯಾರು ಈ ವಿಡಿಯೋನ ನೋಡಕತ್ತೀರಿ, ಚಾನಲ್ಗ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ. ಎಸ್, ಇಲ್ಲಿರ್ತಕ್ಕಂಥದ್ದು ಏನಂದ್ರ ಒಂದು ಸ್ಟ್ರಕ್ಚರ್ ಒಳಗೆ ಹೆಂಗಿರ್ತದೆ, ನಮ್ದು ಯಾವ್ದು ಫಾರ್ಮೇಶನ್ ಒಳಗೆ ಇರ್ತದೆ ಅಂತ ಹೇಳಿ ನಿಮಗೆ ಆಲ್ರೆಡಿ SVO ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತಕ್ಕಂತಹ ಒಂದು ಪ್ಯಾಟರ್ನ್ ಒಳಗೆ ಏನಿರ್ತದ, ಒಂದು ಫಾರ್ಮುಲಾ ಇರ್ತದೆ. ಓಕೆ, ಇಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು? ಹೆಲ್ಪಿಂಗ್ ವರ್ಬ್ ಒಂದೇ ಬರ್ತೈತಿ. ಯಾವುದು? ಹ್ಯಾಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅಂತಂದ್ರ ಇದು ಯಾವ ಟೆನ್ಸು? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಯಾವಾಗ ಪರ್ಫೆಕ್ಟ್ ಬರ್ತೈತಿ ಅಲ್ಲಿ ಏನ್ ಕಂಪಲ್ಸರಿ ಇರ್ತೈತಿ ಅಂದ್ರ V3 ಕಂಪಲ್ಸರಿ ಇರ್ತದೆ. ಹೌದಾ? ಎಲ್ಲಿ ಪರ್ಫೆಕ್ಟ್ ಟೆನ್ಸ್ ಬರ್ತದ ಅಲ್ಲಿ V3 ಕಂಪಲ್ಸರಿ ಅಂತ ತಿಳ್ಕೊಂಡ್ಬಿಡ್ರಿ. V3 ಕಂಪಲ್ಸರಿ ಇರಬೇಕ. ಹೌದಾ? ಸಿಂಪಲ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಒಳಗೆ ಏನಕ್ಕಿಂತ ಹ್ಯಾಸು ಮತ್ತು ಹ್ಯಾವ್ ಬರ್ತಿದ್ದು, ಇಲ್ಲೂ ಕೂಡ V3 ಕಂಪಲ್ಸರಿ ಇತ್ತ. ಈಗ ಇಲ್ಲಿ ಹ್ಯಾಡ್ ಬಂದೈತಿ, ಪರ್ಫೆಕ್ಟ್ ಟೆನ್ಸ್ ಐತಿ, V3 ಅನ್ನ ಏನ್ ಮಾಡೋಣ, ಇಲ್ಲೇ ಕಂಪಲ್ಸರಿ ಮಾಡಿಬಿಡೋಣ್ರಿ. ಹೌದಿಲ್ಲ? ಇಲ್ಲಿ ಕಂಪಲ್ಸರಿ ಆಯ್ತಂದ್ರೆ ಏನಕ್ಕೈತಿ ನೋಡ್ರಿ, ಕಂಪಲ್ಸರಿ ಆಯ್ತಾ? ಎಸ್, ಒಂದು ಸಬ್ಜೆಕ್ಟ್, ಒಂದು V3 ಅಂದ್ರೆ ಅದು ಪಾಸ್ಟ್ ಪಾರ್ಟಿಸಿಪಲ್, ಆಮೇಲೆ ಏನ್ ಬರ್ತದ್ರಿ, ಆಬ್ಜೆಕ್ಟ್ ಬರ್ತದ. ಹೌದಾ? ಹಂಗಿತ್ತಂದ್ರೆ ಅಕಾರ್ಡಿಂಗ್ ಟು ದಿಸ್ ಒಂದು ಎಕ್ಸಾಂಪಲ್ ಕ್ರಿಯೇಟ್ ಮಾಡಬಹುದ್ರಿ ನಾವು. ಸಬ್ಜೆಕ್ಟ್ ಅಂದ್ರೆ ಯಾರು? ರಾಮು. ರಾಮು ಹ್ಯಾಡ್. V3 ಯಾವುದು? ಈಟನ್. ಏಟ್ ಈಟನ್. ಆಬ್ಜೆಕ್ಟ್ ಏನ್ ತಗೊಂಡ್ರಿ? ಆನ್ ಆಪಲ್ ಅಂತ ತಗೊಂಡ್ರಿ. ರಾಮು ಹ್ಯಾಡ್ ಈಟನ್ ಆನ್ ಆಪಲ್. ಏನ ಬರ್ಲಿ, ಐ ಬರ್ಲಿ, ವಿ ಬರ್ಲಿ, ಏನ ಬಂದಾಗ ಕೂಡ ಯಾವ ಹೆಲ್ಪಿಂಗ್ ವರ್ಬ್ ಬರ್ತೈತಿ? ಇಲ್ಲಿ ಹ್ಯಾಡ್ ಬರ್ತದೆ. ಎಸ್, ನನಗೆ ಆಮೇಲೆ ಕಂಪ್ಯಾರಿಸನ್ ಮಾಡಿ ತೋರಿಸ್ತೀನಿ ರೀ. ಲಾಸ್ಟಿಗೆ ಒಂದು ಕಂಪ್ಯಾರಿಸನ್ ತೋರಿಸ್ತೀನಿ ರೀ. ವಿಡಿಯೋನ ಲಾಸ್ಟ್ ಮಟ್ಟ ನೋಡ್ರಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಕೈತಿ. ಪ್ರೆಸೆಂಟು ಮತ್ತು ಪಾಸ್ಟನ್ನ ಯಾವ ರೀತಿ ಕಂಪೇರ್ ಮಾಡ್ತಾರೋ ಅನ್ನೋದು ನಿಮಗೆ ಅರ್ಥ ಆಗ್ತದೆ. ಓಕೆ, ಎಸ್, ಇದೊಂದು ಫಾರ್ಮುಲಾ ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಅರ್ಥ ಆಗಿತ್ತಂದ್ರೆ ನೆಕ್ಸ್ಟ್ ಏನೈತಿ ಕಾನ್ಸೆಪ್ಟ್ ಅನ್ನ ನೋಡೋಣ. ಎಕ್ಸಾಂಪಲ್ಸ್. ಓಕೆ, ಯಾವ ರೀತಿಯಾಗಿರ್ತಕ್ಕಂತಹ ಎಕ್ಸಾಂಪಲ್ಸ್ಗಳು ಇಲ್ಲಿದಾವ ಅಂತಕ್ಕಂಥದ್ದು. ಓಕೆ, ನೋಡ್ರಿ ಎಕ್ಸಾಂಪಲ್ಸ್. ಶಿ ಹ್ಯಾಡ್ ಫಿನಿಶ್ಡ್ ಹರ್ ಹೋಮ್ವರ್ಕ್ ಬಿಫೋರ್ ಡಿನ್ನರ್. ಓಕೆ, ಇಲ್ಲಿ ನೋಡ್ರಿ, ಡಿನ್ನರ್ ಆಗೋಕ್ಕಿಂತ ಮೊದಲು ಏನಾಗೈತಿ? ಶಿ ಹ್ಯಾಡ್ ಫಿನಿಶ್ಡ್ ಹರ್ ಹೋಮ್ವರ್ಕ್. ನೆಕ್ಸ್ಟ್ ದೇ ಹ್ಯಾಡ್ ಲೆಫ್ಟ್. ಲೆಫ್ಟ್ ಅಂತಕ್ಕಂಥದ್ದು ಏನು? V3 ಇದು. ಓಕೆ, ಇದರ V1 ಏನಾಗ್ತದೆ? ಲೀವ್ ಅಂತಕ್ಕಂಥ. ಲೀವ್, ಲೆಫ್ಟ್ ಹಿ ಸ್ಟೇಷನ್ ಬಿಫೋರ್ ದ ಟ್ರೈನ್ ಅರೈವ್ಡ್. ಎಸ್, ಒಂದು ಕೆಲಸ ಆಗುವಕ್ಕಿಂತ ಮುಂಚೆ ಏನಾಗಕತ್ತಂದ್ರ ಒಂದು ಆಕ್ಷನ್ ಕಂಪ್ಲೀಟ್ ಆಗಾಕತ್ತೈತಿ. ಆ ಆಕ್ಷನ್ಗೆ ಏನಂತ ಕರಿತೇವ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೇವೆ. ಎಸ್, ಅಂಡರ್ಸ್ಟ್ಯಾಂಡ್? ಓಕೆ, ಹಂಗಿತ್ತಂದ್ರೆ ಇಲ್ಲಿ ಹೇಳ್ರಿ ನೋಡೋಣ ಏನ್ ಬರ್ತಿದ್ರಿ. ಓಕೆ, ಇಲ್ಲಿ ಏನ್ ಬರ್ತೈತಿ? ಹ್ಯಾವ್ ಬರ್ತೈತೋ, ಹ್ಯಾಸ್ ಬರ್ತೈತೋ, ಹ್ಯಾಡ್ ಬರ್ತೈತೋ. ಓಕೆ, ಈ ಪೂರ್ತಿ ಸೆಂಟೆನ್ಸ್ ನ ಕಂಪ್ಲೀಟ್ ಮಾಡಿ ಇದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಇದೇನ್ ಮಾಡ್ಬೇಕ್ರಿ? ಕಮೆಂಟ್ ಸೆಕ್ಷನ್ ಒಳಗ ಈ ಪೂರ್ತಿ ಒಂದು ಸೆಂಟೆನ್ಸ್ ಅನ್ನ ಕಂಪ್ಲೀಟ್ ಮಾಡಿ ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬರ್ತೈತೆ ಅನ್ನೋದು ಹೇಳಿ ಈ ಸೆಂಟೆನ್ಸ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ, ಎಲ್ಲೆಲ್ಲಿ ಯೂಸ್ ಮಾಡಬೇಕು. ಓಕೆ, ವೇರ್ ಟು ಯೂಸ್ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು.
ಇಲ್ಲಿ ನೋಡ್ರಿ ಟೂ ಆಕ್ಷನ್ಸ್, ಎರಡು ಆಕ್ಷನ್ಸ್ ಗಳಿಂದ ಪಾಸ್ಟ್, ಅರ್ಲಿಯರ್ ಆಕ್ಷನ್ ಪಾಸ್ಟ್. ಅರ್ಲಿಯರ್ ಆಗಿರ್ತಕ್ಕಂಥ ಆಕ್ಷನ್ ಏನಾಗಿರ್ಬೇಕಂದ್ರೆ ಇಲ್ಲಿ ಫಸ್ಟ್ ಮುಗಿದಿರ್ಬೇಕು, ಆಮೇಲೆ ಒಂದು ಆಕ್ಷನ್ ಆಗಿರ್ತದ. ಅರ್ಲಿಯರ್ ಆಕ್ಷನ್ ಇದ್ದಾಗ ಏನ್ ಬಳಸ್ತೀವಿ ನಾವು, ಕಂಪ್ಲೀಟೆಡ್ ಹ್ಯಾಡ್ ಅಂತಕ್ಕಂಥದ್ದು ನಾವು ಬಳಸ್ತೀವಿ. ಯೂಸ್ past perfect for the earlier action, simple past for the later one. Yes, this is very very important. ಯಾವಾಗ ಒಂದು ಎರಡು ಸೆಂಟೆನ್ಸ್ ಅಲ್ಲಿ ಒಂದು ಹ್ಯಾಡ್ ಬಂದಿರ್ತದ, ಇನ್ನೊಂದು ಆಕ್ಷನ್ ಮುಂದಿತ್ತಂದ್ರೆ ಇಲ್ಲಿ V2 ಮಾತ್ರ ಬಳಸ್ತೀರಿ, ಬೇರೆ ಏನು ಬಳಸೋದಿಲ್ಲ. ಎಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೂಲ್. ಇದನ್ನ ಬಹಳಷ್ಟು ಜನರಿಗೆ ತಿಳಿದುಕೊಳ್ಳಕ್ ಪ್ರಾಬ್ಲಮ್ ಆಗ್ತದ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬಿಡ್ರಿ, ನಿಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಎಸ್, ಹಂಗಿದ್ರೆ ಎಕ್ಸಾಂಪಲ್ಸ್ ನೋಡ್ರಿ. ಇಲ್ಲಿ ಏನಾಗ್ತೈತಿ, ಒಂದು ಅರ್ಲಿಯರ್ ಆಕ್ಷನ್ ಯಾವ್ದು ಇರಬೇಕು, ಸಿಂಪಲ್ ಪಾಸ್ಟ್ ಒಳಗೆ ಇರಬೇಕು. ಇದಕ್ಕೆ ಮೊದಲು ಯಾವ್ದು ಡನ್ ಆಗಿರ್ತದ, ಇಲ್ಲಿ ಏನ್ ಬಳಸ್ತೀರಿ, V3 ಮತ್ತು ಹ್ಯಾಡ್ ಬಳಸ್ತೀರಿ. ಯಾಕಂದ್ರೆ ಕನ್ಸಿಸ್ಟೆನ್ಸಿ ಆಫ್ ಟೆನ್ಸ್. ನೋಡ್ರಿ ಎಕ್ಸಾಂಪಲ್, ದ ಟೀಚರ್ ಹ್ಯಾಡ್ ಎಂಟರ್ ದ ಕ್ಲಾಸ್ ಬಿಫೋರ್ ದ ಬೆಲ್ ರ್ಯಾಂಕ್. ಓಕೆ, ನೋಡ್ರಿ, ಬೆಲ್ ರ್ಯಾಂಕ್ ಆಗೋಕ್ಕಿಂತ ಮೊದಲು ಯಾರು ಬಂದಿರು, ಟೀಚರ್ ಕ್ಲಾಸ್ ಒಳಗೆ ಬಂದಾರಂದ್ರ ಈ ಮೊದಲು ಕೆಲಸ ಪೂರ್ಣಗೊಂಡಿರೋ ಕಾರಣಕ್ಕ ಇಲ್ಲಿ ಏನ್ ಯೂಸ್ ಮಾಡ್ತೀವ್ರಿ, ಹ್ಯಾಡ್ ಮತ್ತು V3 ಅನ್ನ ಯೂಸ್ ಮಾಡ್ತೀವಿ. ಓಕೆ, ಮೊದಲು ಕೆಲಸ ಯಾವ್ದಾಗೈತಿ ಅಲ್ಲಿ ಪರ್ಫೆಕ್ಟ್ ಆಗಿರ್ತದ, ಆಮೇಲೆ ಕೆಲಸ V2 ಆಗಿರ್ತದ. ಡನ್ ಇಟ್. ಓಕೆ, ನೆಕ್ಸ್ಟ್ ನೋಡ್ರಿ, ಐ ಹ್ಯಾಡ್ ಫಿನಿಶ್ಡ್ ಮೈ ಎಕ್ಸಾಮ್ ವೆನ್ ದ ಟೈಮ್ ಎಂಡೆಡ್. ಓಕೆ, ಫಿನಿಶ್ಡ್ ಆಗೈತಿ ಕೆಲಸ, ಆಮೇಲೆ ಯಾವಾಗ ಟೈಮ್ ಎಂಡ್ ಆಗೈತಿ, ಆಮೇಲೆ ಟೈಮ್ ಎಂಡ್ ಆಗೈತಿ. ಅದಕ್ಕೆ ಮೊದಲು ಏನಾಗೈತಿ, ಕೆಲಸ ಮುಗಿದು ಹೋಗಿದೆ. ಎಸ್, ನೆಕ್ಸ್ಟ್ ಬರಿ, ಶಿ ಹ್ಯಾಡ್ ಗಾನ್ ಹೋಮ್ ಬಿಫೋರ್ ಇಟ್ ಸ್ಟಾರ್ಟೆಡ್ ರೈನಿಂಗ್. ಓಕೆ, ಮಳೆ ಬರೋಕ್ಕಿಂತ ಮೊದಲು ಮನೆಗೆ ಹೋಗಿ ಏನ್ ಮಾಡ್ಯಾಳ್ರಿ, ಹೋಗಿ ಮುಟ್ಟಿದಾಳ, ಹೋಗ್ಯಾಳ ಮನೆಗೆ. ಮೊದಲು ಕೆಲಸ ಆದಲ್ಲಿ ಪರ್ಫೆಕ್ಟ್, ಆಮೇಲೆ V2. ನೆಕ್ಸ್ಟ್, ದೇ ಹ್ಯಾಡ್ ಕಂಪ್ಲೀಟೆಡ್ ದ ಮ್ಯಾಚ್ ವೆನ್ ವಿ ಅರೈವ್ಡ್. ಓಕೆ, ಕಂಪ್ಲೀಟ್ ಮ್ಯಾಚ್ ಯಾವಾಗ ಕಂಪ್ಲೀಟ್ ಆಗೈತಿ, ಅವ್ರು ಯಾವಾಗ ಬಂದ್ರು ಅದಕ್ಕೆ ಮೊದಲು ಏನಾಗಿಬಿಟ್ಟಿತ್ತು, ಕೆಲಸ ಪೂರ್ಣಗೊಂಡಿತ್ತು, ಅಲ್ಲಿ ಹ್ಯಾಡ್ ಬಳಸಿದ್ವಿ. ಎಸ್, ನೋಡ್ರಿ, ಅನಾಲಿಸಿಸ್ ಮಾಡೋದು ಯಾವ ತರನಾಗಿರ್ತದ ಅಂತ ಅಂಡರ್ಸ್ಟ್ಯಾಂಡ್ ಹಂಗಾಕೈತಿ. ಮೊದಲು ಕೆಲಸ ಮುಗಿದಲ್ಲಿ ಹ್ಯಾಡ್ ಬಳಸಪ್ಪ, ಆಮೇಲೆ ಕೆಲಸ ಮುಗಿದಲ್ಲಿ V2 ಬಳಸ್ಬಿಡು, ನಿನ್ ಸೆಂಟೆನ್ಸ್ ಕರೆಕ್ಟ್ ಆಗ್ತದ. ಓಕೆ, ಎಸ್, ಹಂಗಿತ್ತಂದ್ರೆ ಇದಕ್ಕೊಂದು ಎಕ್ಸಾಂಪಲ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಿ. ಮೊದಲು ಒಂದು ಕೆಲಸ ಆಗಿರ್ತದ, ಆಮೇಲೆ ಒಂದು ಕೆಲಸ ಆಗಿರ್ತದ. ಮೊದಲು ಆಗಿದ್ದು ಯಾವಾಗಿರ್ಲೂ ಹ್ಯಾಡ್ ಇರ್ತದ, ಇದ್ರ ಜೊತೆಗೆ V3 ಇರ್ತದ, ಆಮೇಲೆ ಕೆಲಸ ಆದಲ್ಲಿ V2 ಇರ್ತದ. ಈ ಒಂದು ಎಕ್ಸಾಂಪಲ್ಸ್ ನ ಇನ್ನೊಮ್ಮೆ ಬ್ಯಾಕ್ ಹೋಗಿ ನೋಡ್ರಿ, ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ನೀವು ಒಂದು ಎಕ್ಸಾಂಪಲ್ ಕ್ರಿಯೇಟ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಎಸ್, ಓಕೆ, ಹಂಗಿದ್ರೆ ಇನ್ನೊಮ್ಮೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಯಾರು ಮಾಡಿಲ್ಲ ನೋಡ್ರಿ. ನೆಕ್ಸ್ಟ್, ವಿತ್ ಬಿಫೋರ್, ಪಾಸ್ಟ್ ಪರ್ಫೆಕ್ಟ್ ಕಮ್ಸ್ ಬಿಫೋರ್ ದ ವರ್ಡ್ ಬಿಫೋರ್. ಒಂದು ಬಿಫೋರ್ ಅಂತಕ್ಕಿಂತ ವರ್ಡ್ ಮೊದಲು ಅಂತಕ್ಕಂಥ ವರ್ಡ್ ಬರುವ ಮೊದಲು. ಬಿಫೋರ್ ದ ವರ್ಡ್ ಬಿಫೋರ್, ಎಷ್ಟು ಚೆನ್ನಾಗಿ ಐತಿ ನೋಡ್ರಿ ಒಂದು ಸೆಂಟೆನ್ಸ್. ಎಕ್ಸಾಂಪಲ್ ನೋಡಿದ್ಮೇಲೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಕೈತಿ. ಓಕೆ, ನೋಡ್ರಿ, ಶಿ ಹ್ಯಾಡ್ ಲಾಕ್ಡ್ ದ ಡೋರ್ ಬಿಫೋರ್ ಶಿ ಲೆಫ್ಟ್. ಅವಳು ಹೋಗುವ ಮೊದಲು ಏನ್ ಮಾಡ್ತಾಳ ಅಂದ್ರ, ಅಕ್ಕಿ ಒಂದು ಡೋರ್ ಅನ್ನ ಏನ್ ಮಾಡ್ತಾಳ, ಲಾಕ್ ಮಾಡ್ತಾಳ. ಈ ಕೆಲಸ ಮೊದಲಾಗಿರ್ತದ, ಈ ಕೆಲಸ ಮೊದಲಾಗಿರೋದ್ರಿಂದ ಪರ್ಫೆಕ್ಟ್ ಆಗ್ತದ, ಆಮೇಲೆ ಹೋಗಿರ್ತಕ್ಕಂಥದ್ದು ಸಿಂಪಲ್ ಆಗ್ತದ. ಎಸ್, ಅಂಡರ್ಸ್ಟ್ಯಾಂಡ್ ಆಗಕತ್ತೈತ್ರಿ. ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಇದನ್ನೊಂದು ಕಲ್ತ್ ಬಿಟ್ರಂದ್ರೆ ಎಲ್ಲಕ್ಕೆಲ್ಲ ಟೆನ್ಸ್ ಪರ್ಫೆಕ್ಟ್ ಆಗ್ತಾವ ನಿಮ್ಗೆ. ವಿ ಹ್ಯಾಡ್ ಈಟನ್ ಡಿನ್ನರ್ ಬಿಫೋರ್ ದ ಮೂವಿ ಸ್ಟಾರ್ಟೆಡ್. ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ನಾವ್ ಏನ್ ಮಾಡಿಬಿಟ್ಟೆವು, ರಾತ್ರಿ ಊಟ ಮಾಡಿಬಿಟ್ಟೆವು. ಅರ್ಲಿ ಆಕ್ಷನ್. ಓಕೆ, ದಿಸ್ ಈಸ್ ಅರ್ಲಿ ಆಕ್ಷನ್. ನೆಕ್ಸ್ಟ್ ನೋಡ್ರಿ, he had studied well before the exam began. ಎಕ್ಸಾಮ್ ಬಿಗ್ಯಾನ್ ಅಂದ್ರೆ ಏನ್ರಿ, V2 ಇದು. ಇದ್ರದ್ದು V1 ಏನಾಕೈತಿ, ಬಿಗಿನ್ ಆಕೈತಿ. ಬಿಗನ್. ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಅವೇನ್ ಮಾಡತ್ತಾನ, ಸ್ಟಡಿ ವೆಲ್, ಒಳ್ಳೆ ರೀತಿಯಾಗಿ ಸ್ಟಡಿ ಮಾಡ್ಯಾನ. ಇದು ಅರ್ಲಿ ಆಕ್ಷನ್ ಆಗ್ತದ, ಇದು ಲೇಟ್ ಆಕ್ಷನ್ ಆಗ್ತದೆ. ಲೇಟ್ ಬಂದಾಗ V2, ಅರ್ಲಿ ಬಂದಾಗ V3 ಮತ್ತು ಹ್ಯಾಡ್ ಅಂತಕ್ಕಂಥದ್ದು ಬಳಸಿಬಿಡ್ರಿ, ನಿಮ್ಮ ಆನ್ಸರ್ ಡನ್. ಓಕೆ, ಕಾನ್ಸೆಪ್ಟ್ಗಳನ್ನ ಹೆಂಗೆ ತಿಳ್ಕೊಬೇಕು ನೋಡ್ರಿ. ಎಸ್, ಒಂದು ಯಾವುದೋ ಆಕ್ಷನ್ ಮೊದಲು ಆಗಿರ್ಬೇಕು, ಆಮೇಲೆ ಆಗೋ ಆಕ್ಷನ್ಕಿಂತ ಮೊದಲು ಆಗಿರ್ತಕ್ಕಂತಹ ಆಕ್ಷನ್ ಒಳಗೆ ಇದು ಬಳಸ್ತೀರಿ. ನೆಕ್ಸ್ಟ್, ವಿತ್ ಆಫ್ಟರ್. ಸಮಟೈಮ್ಸ್ ಪಾಸ್ಟ್ ಪರ್ಫೆಕ್ಟ್ ಕಮ್ಸ್ ಆಫ್ಟರ್ ದ ಆಫ್ಟರ್. ಓಕೆ, ಆಫ್ಟರ್ ಅನ್ನೋದ್ರ ಬಗ್ಗೆ ಬರ್ತದ ನೋಡ್ರಿ ಇಲ್ಲಿ. ಆಫ್ಟರ್ ಹಿ ಹ್ಯಾಡ್ ಕಂಪ್ಲೀಟೆಡ್ ಹಿಸ್ ವರ್ಕ್ ಹಿ ವೆಂಟ್ ಟು ಸ್ಲೀಪ್. ಓಕೆ, ಅವನ ಕೆಲಸವನ್ನ ಮುಗಿಸಿದ ಮೇಲೆ. ಆಫ್ಟರ್ ಅಂದ್ರೆ ಏನ್ರಿ, ಮೇಲೆ. ಆಫ್ಟರ್ ಅಂದ್ರೆ ಮೇಲೆ, ಬಿಫೋರ್ ಅಂದ್ರೆ ಮೊದಲು, ಆಫ್ಟರ್ ಅಂದ್ರೆ ಆಮೇಲೆ. he had completed his work. After he had completed work he went to sleep. ಓಕೆ, ಅವ ಯಾವಾಗ ಮಲಗಕ್ಕೆ ಹೋಗ್ತಾನ, ಅವನ ಕೆಲಸವನ್ನ ಮುಗಿಸಿದ ಮೇಲೆ. ಮೊದಲು ಆಗಿರ್ತಕ್ಕಂಥ ಕೆಲಸ ಇದು.
ಓಕೆ ನೆಕ್ಸ್ಟ್ ನೋಡ್ರಿ ಆಫ್ಟರ್ ದೇ ಹ್ಯಾಡ್ ಓನ್ ದ ಮ್ಯಾಚ್ ದೇ ಸೆಲೆಬ್ರೇಟೆಡ್ ನೋಡ್ರಿ ಮ್ಯಾಚ್ ಮುಗ್ದೈತಿ ಆಮೇಲೆ ಏನ್ ಮಾಡತ್ತಾರ ಅವ್ರ ಸೆಲೆಬ್ರೇಷನ್ ಮಾಡಕತ್ತಾರ ಆಮೇಲೆ ಸೆಲೆಬ್ರೇಷನ್ ಮಾಡಿದ್ದರು ಓಕೆ ನೆಕ್ಸ್ಟ್ ಆಫ್ಟರ್ ಶಿ ಹ್ಯಾಡ್ ರೀಡ್ ದ ಬುಕ್ ಶಿ ರಿಟರ್ನ್ ಇಟ್ ಯಾವಾಗ ಬುಕ್ ಅನ್ನ ಮುಗಿಸಿದ ಮೇಲೆ ಬುಕ್ ಅನ್ನ ಓದಿ ಮುಗಿಸಿದ ಮೇಲೆ ಯಾಕೆ ಏನ್ ಮಾಡ್ತಾಳ ರಿಟರ್ನ್ ಮಾಡ್ತಾಳ ಮೊದಲಾಗಿರ್ತಕ್ಕಂಥ ಕೆಲಸ V3 ಮತ್ತು ಹ್ಯಾಡ್ ಒಂದಿಗೆ ಇರ್ತದ ಓಕೆ ನೋಡ್ರಿ ಟೆನ್ಸಸ್ ಅನ್ನೋ ಬಹಳಷ್ಟು ಈಸಿ ಇಲ್ಲ ಎಲ್ಲಾ ವಿಡಿಯೋಗಳನ್ನ ನೋಡಿರಿ ಅಂದ್ರೆ ಈ ವಿಡಿಯೋ ನಿಮಗೆ ಏನು ಅನ್ಸೋಲ್ಲ ಜಸ್ಟ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಿ ಮುಂದೆ ಹೋಗ್ತಾ ಇರ್ತೀರಿ ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು ಓಕೆ ಎಸ್ ವಿದ್ಯಾರ್ಥಿಗಳೇ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ನೆಕ್ಸ್ಟ್ ನೋಡ್ರಿ ವಿತ್ ಅ ಬಾಯ್ ದ ಟೈಮ್ ಓಕೆ ಶೋ ಸಮಥಿಂಗ್ ದಟ್ ವಾಸ್ ಫಿನಿಶ್ಡ್ ಬಿಫೋರ್ ಅ ಸ್ಪೆಸಿಫಿಕ್ ಟೈಮ್ ಒಂದು ಸ್ಪೆಸಿಫಿಕ್ ಟೈಮ್ ನಿರ್ದಿಷ್ಟ ಸಮಯದ ಮೊದಲು ಒಂದು ಕೆಲಸ ಆಗಿದ್ರ ಅಲ್ಲಿ ಏನ್ ಬಳಸ್ತೀರಿ ಈ ಒಂದು ಟೆನ್ಸ್ ಅನ್ನ ಬಳಸ್ತೀರಿ ಎಕ್ಸಾಂಪಲ್ ನೋಡ್ರಿ ಬೈ ದ ಟೈಮ್ ಐ ರೀಚ್ಡ್ ದ ಶೋ ಹ್ಯಾಡ್ ಸ್ಟಾರ್ಟೆಡ್ ಓಕೆ ನಾವು ಅಲ್ಲಿ ಹೋಗಿ ಮುಟ್ಟಿರ್ತಕ್ಕಂಥ ಸಮಯದಲ್ಲಿ ಏನಾಗ್ತದ ದ ಶೋ ಹ್ಯಾಡ್ ಸ್ಟಾರ್ಟೆಡ್ ಶೋ ಆಲ್ರೆಡಿ ಸ್ಟಾರ್ಟ್ ಆಗಿರ್ತದೆ ಓಕೆ ಬೈ ದ ಟೈಮ್ ವಿ ಅರೈವ್ಡ್ ದೇ ಹ್ಯಾಡ್ ಲೆಫ್ಟ್ ನಾವು ಅಲ್ಲಿ ಹೋಗೋ ಮಟ್ಟ ಅವ್ರು ಏನ್ ಮಾಡಿದ್ರು ಹೋಗ್ಬಿಟ್ಟಿದ್ರು ನಾವು ಅಲ್ಲಿ ತಲುಪುವವರೆಗೂ ಅವ್ರು ಹೋಗಿದ್ರ ಬೈ ದ ಟೈಮ್ he woke up her parents had gone out ಆಕಿ ಹೇಳೋಕ್ಕಿಂತ ಮೊದಲ ಆಕಿ ಎಳಗೋಡ್ಕಂದ್ರ ಅವ್ರು ಏನ್ ಮಾಡಿದ್ರ ಹೋಗ್ಬಿಟ್ಟಿದ್ರ ಅವ್ರು ಹೋಗಿದ್ರಿಲ್ಲ ಹೋಗಿದ್ದ ಕೆಲಸ ಫಸ್ಟ್ ಆಮೇಲೆ ಆಕಿ ಎದ್ದಾಳ ಮೊದಲೇ ಎದ್ದಿಲ್ಲ ಅಂದ್ರೆ ಆಕಿನೂ ಕರ್ಕೊಂಡು ಹೋಗಿದ್ರು ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾಂಬಿನೇಷನ್ಸ್ ಗಳು ಇರ್ತಾವ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಓಕೆ ಇದನ್ನೊಂದು ಫೋಟೋ ತಗೊಂಡ್ಬಿಡ್ರಿ ಇದೊಂದು ಸ್ಕ್ರೀನ್ ಶಾಟ್ ತಗೋರಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಸ್ ನೀವು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಳ್ತೀನಿ ರೀ ಈಗ ನಮ್ದು ಒಂದು ಎವ್ರಿ ಸೆಂಟೆನ್ಸ್ ಒಳಗ ಒಂದು ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತೀವಿ ಓಕೆ ಹೆಂಗಂದ್ರ ಇಲ್ಲಿ ಏನಿರ್ಬೇಕು ಸಬ್ಜೆಕ್ಟ್ ಇರ್ಬೇಕು ಸರ್ ಒಂದು ಹ್ಯಾಡ್ ಇರ್ತದ ಸರ್ ಒಂದು V3 ಇರ್ತದ ಸರ್ ಒಂದು ಆಬ್ಜೆಕ್ಟ್ ಇರ್ತದ ಸರ್ ಇಷ್ಟು ಬರ್ದ್ ಬಿಟ್ರ ನಿಮ್ದು ಸಿಂಪಲ್ ಪಾಸ್ಟ್ ಟೆನ್ಸ್ ಮುಗಿತ್ರಿ ಸರ್ ಓಕೆ ನೋಡ್ರಿ ಸಬ್ಜೆಕ್ಟ್ ಯಾವ ಐ ವಿ ಯು he she it they ಇವೆಲ್ಲ ಏನದವ್ರು ನಮ್ಮ ಸಬ್ಜೆಕ್ಟ್ ಅದು ಇದರ ಜೊತೆಗೆ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು ಐ ಹ್ಯಾಡ್ ವಿ ಹ್ಯಾಡ್ ಯು ಹ್ಯಾಡ್ he had she had it had they had ಓಕೆ ಎಸ್ ಯಾವ ಟೆನ್ಸ್ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಓಕೆ I had eaten an apple. We had written a letter. You had completed the work. ನೋಡ್ರಿ ಇಲ್ಲೆಲ್ಲ V3 ಕ್ಯಾರಿ ಆಗತ್ತಾವೋ ಇಲ್ಲೋ ಓಕೆ V3 ಕ್ಯಾರಿ ಆಗತ್ತಾವ he had bought a car. She had washed a cloth. Okay, it had rained outside. Okay, they had watched a scenery. ಓಕೆ ಇಲ್ಲಿರ್ತಕ್ಕಂತಹ ವರ್ಡ್ಗಳಿಗೆ ಅಂಡರ್ಲೈನ್ ಮಾಡಿರ್ತೀನಿ ನೋಡ್ರಿ ಇವೆಲ್ಲ ಏನದಾವ ಅಂದ್ರ ಇವೆಲ್ಲ ಏನದಾವ V3 ಅದಾವ ಯಾಕೆ V3 ಅದಾವ ಎಲ್ಲಿ ಬಳಸ್ಬೇಕಂತ ಅರ್ಥ ಆಯ್ತು ನಿಮಗ ಯಾವಾಗ ಇದು ಹ್ಯಾಡ್ ಅಂತಕ್ಕಂಥದ್ದು ಬರ್ತದೆ ಇಲ್ಲಿ ಏನ್ ಬಳಸ್ಬೇಕು ನೀವು V3 ಬಳಸ್ಬೇಕು ಯಾವಾಗ ಹ್ಯಾಡ್ ಬರ್ತದ ಅಲ್ಲಿ ಏನ್ ಬಳಸ್ಬೇಕು V3 ಬಳಸ್ಬೇಕು ಸರ್ ಹಂಗಿದ್ರೆ ನಾವು ಇಲ್ಲಿ ಏನ್ ಮಾಡ್ತಿದ್ವು ಅಂದ್ರ ಇಲ್ಲಿ ಹಂಗ ಒಂದು ಕಂಪ್ಯಾರಿಸನ್ ಮಾಡೋಣ್ರಿ ಇವೆಲ್ಲ ಸಬ್ಜೆಕ್ಟ್ ಗಳನ್ನ ತಗೊಂಡ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಐತೆ ಅಂತ ಕಂಪೇರ್ ಮಾಡೋಣ V3 ಅಂತ ಯಾವ ಇರ್ತಾವ ಐ ಜೊತೆಗೆ ಬಳಸ್ತಿದ್ರಿ ಹ್ಯಾವ್ ವಿ ಹ್ಯಾವ್ ಯು ಹ್ಯಾವ್ ಯಾರು ವಿಡಿಯೋ ನೋಡಿರಿ ಅವ್ರಿಗೆ ಬಹಳ ಚಂದ ಅರ್ಥ ಆಗ್ಲಿಕ್ಕತ್ತದ ಲಾಸ್ಟ್ ವಿಡಿಯೋ ಪರ್ಫೆಕ್ಟ್ ಅನ್ಸದ್ ಯಾರು ನೋಡಿರಲ್ಲ ಅವ್ರಿಗೆ ಬಹಳ ಚಂದ ಅರ್ಥ ಆಕೈತಿ he has she has it has they have ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತಿದ್ವಿ ಅಲ್ಲಿ ಬಳಸ್ತಾ ಇದ್ವಿ ಓಕೆ ಇಲ್ಲಿ ಒಂದೇ ಹೆಲ್ಪಿಂಗ್ ಇರೋದ್ರಿಂದ ಎಲ್ಲಾ ಕಡೆ ಹ್ಯಾಡ ಬರ್ತದ ಬಟ್ ಅಲ್ಲಿ ಏನಾಗ್ತದ ಒಂದು ಹ್ಯಾವ್ ಇರ್ತದ ಒಂದು ಹ್ಯಾಸ್ ಇರ್ತದ ಅಂತ ಹೇಳಿ ಅಲ್ಲಿ ಎರಡೆರಡು ಹೆಲ್ಪಿಂಗ್ ವರ್ಬ್ ಅನ್ನ ಕ್ಯಾರಿ ಮಾಡ್ತೀವಿ ಓಕೆ ಇವು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅಂತ ಕರಿತೇವೆ ಇದು ಹ್ಯಾವ್ಕ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ ಹೌದಾ ಹಂಗಿದ್ದಾಗ ಇಲ್ಲಿ ತಿಳ್ಕೊಂಡ್ಬಿಡ್ರಿ ಹಂಗಾರೆ ನಮ್ಗೊಂದು ಏನ್ ಅರ್ಥ ಆಯ್ತು ಯಾವಾಗ ಹ್ಯಾವ್ ಬರ್ಬೇಕು ಯಾವಾಗ ಹ್ಯಾಸ್ ಬರ್ತದ ಯಾವಾಗ ಹ್ಯಾಡ್ ಬರ್ತದ ಇಲ್ಲಿ ಕೆಲಸ ಏನಾಗಿರ್ತದ ಕಂಪ್ಲೀಟೆಡ್ ಆಗಿರ್ತದ ಕೆಲಸ ಏನಾಗಿರ್ತದ ರೀ ಕಂಪ್ಲೀಟೆಡ್ ಆಗಿರ್ತದ ಅದರ ಜೊತೆಗೆ ಇಲ್ಲಿ ಏನ್ ಕಂಪಲ್ಸರಿ ಇರ್ತೈತೆ ಅಂದಂಗಾಯ್ತು V3 ಕಂಪಲ್ಸರಿ ಇರ್ತೈತಿ ಅಂದಂಗಾಯ್ತು
ಎಸ್ V3 ಕಂಪಲ್ಸರಿ ಇದ್ದಂಗೆ ಆಯ್ತಿಲ್ರಿ. ಎಸ್ ಈ V3 ಕಂಪಲ್ಸರಿ ಇದ್ದಂಗೆ ಆದಾಗ ಏನಾಗ್ತದ, ಬಹಳಷ್ಟು ಚೆನ್ನಾಗಿರ್ತಕ್ಕಂತಹ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗ್ತದೆ. ಓಕೆ, ಎಸ್ ಟೇಕ್ ಅ ಸ್ಕ್ರೀನ್ಶಾಟ್ ತಗೊಂಡಿದ್ದು ನಾನು ತಗೊಂಡಿರಿ ಸ್ಕ್ರೀನ್ಶಾಟ್. ಎಸ್ ವೆರಿ ಗುಡ್, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೊಂತ ಇದ್ದೀನಿ. ಒಂದನೇದಿಂದ ಹಿಡಿದು ಇಲ್ಲಿ ಮಟ್ಟ ಯಾರು ವಿಡಿಯೋದಾಗ ಅದಿರಲ್ಲ. ಎಸ್ ಈ ವಿಡಿಯೋದನ್ನ ಎಷ್ಟು ನಿಮಿಷದ ವಿಡಿಯೋ ಐತಿ, ಎಷ್ಟು ನಿಮಿಷದ ನಡೆಯತ್ತಿಲ್ಲ ಈ ವಿಡಿಯೋ, ಅದನ್ನ ಏನು ಮಾಡಿರಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ. ಸರ್ ನಾ ಇಲ್ಲಿ ಅದೇನು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ರಿ. ನೋಡ್ರಿ ಎಷ್ಟು ಜನ ನೋಡ್ತೀರಿ ನನ್ನ ವಿಡಿಯೋಸ್ ಪೂರಾ ಅನ್ನೋದು ನನಗೆ ಅರ್ಥ ಆಕೈತಿ. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್. ಯಾವ ತರ ಶಿ ಡ್ಯಾಶ್ ಹರ್ ವರ್ಕ್ ಬಿಫೋರ್ ಐ ಕಾಲ್ಡ್ ಹರ್. ನಿಮಗೆ ಹೇಳೇನ ಯಾವಾಗ ಇಲ್ಲಿ ಒಂದು V2 ಬಂದಿರ್ತದ, ಇದೇನಾಗಿರ್ತದ ಲೇಟರ್ ಆಗಿರ್ತದೆ, ಆಮೇಲಿನ ಕೆಲಸ ಇದು. ಓಕೆ, ಅದಕ್ಕಿಂತ ಮೊದಲು ಬಿಫೋರ್ ಅಂದ್ರೆ ಅದಕ್ಕಿಂತ ಮೊದಲು ಏನಾಗಿರ್ತದೆ ರೀ, ಶಿ ಡ್ಯಾಶ್ ಹರ್ ವರ್ಕ್ ಕಂಪ್ಲೀಟೆಡ್, ಹ್ಯಾಸ್ ಕಂಪ್ಲೀಟೆಡ್, ಹ್ಯಾಡ್ ಕಂಪ್ಲೀಟೆಡ್, ಕಂಪ್ಲೀಟ್ ಸಂತಿ ಬರಂಗಿಲ್ಲ. ಯಾಕಂದ್ರೆ ಪಾಸ್ಟ್ ಟೆನ್ಸ್ ಇದ್ದಾಗ ಪ್ರೆಸೆಂಟ್ ಟೆನ್ಸ್ ಇದು ಬರಂಗಿಲ್ಲ. ಕಂಪ್ಲೀಟೆಡ್ ಬರಬೇಕು, ಹ್ಯಾಡ್ ಕಂಪ್ಲೀಟೆಡ್ ಬರಬೇಕು. ಈ ಕೆಲಸ ಮೊದಲ ಕಂಪ್ಲೀಟ್ ಆಗಿರೋದ್ರಿಂದ ಹ್ಯಾಡ್ ಕಂಪ್ಲೀಟೆಡ್ ಅನ್ನೋದು ನಮ್ದು ಆನ್ಸರ್ ಏನಾಗಿರ್ತದೆ ರೀ, ನಮ್ಮ ಆನ್ಸರ್ ಆಗಿರ್ತದ. ಹ್ಯಾಡ್ ಕಂಪ್ಲೀಟೆಡ್ ಏನಾಗಿರ್ತದ, ನಮ್ದು ಆನ್ಸರ್ ಆಗಿರ್ತದ. ಓಕೆ, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಓಕೆ, ನೀವು ಇದ್ರೊಳಗೆ ಏನು ಕಲಿಬೇಕಂದ್ರೆ ಹ್ಯಾಡ್ ಅನ್ನ ಬಳಸಿದಾಗ V3 ಬಂತು, ಹ್ಯಾವ್ ಬಳಸಿದಾಗ V3 ಬಂತು. ಇದು V3 ಜೊತೆಗೆ ನೆಕ್ಸ್ಟ್ ಆಗಿರ್ತಕ್ಕಂಥ ಆಕ್ಷನ್ ಅಲ್ಲಿ V2 ಬರ್ತದ. ನೆಕ್ಸ್ಟ್ ಆಗಿರ್ತಕ್ಕಂಥ ಆಕ್ಷನ್ ನಲ್ಲಿ ಏನ್ ಬರ್ತದ, V2 ಬರ್ತದ. ಇದರ ಕ್ವಶನ್ ಟ್ಯಾಗ್ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗಿದ್ರ ನಾವು ಮಾಡಿರ್ತಕ್ಕಂಥ ವಿಡಿಯೋನ ನೋಡ್ರಿ. ಇದರ ಬಗ್ಗೆ ಮಾಹಿತಿ ಬೇಕಾಗಿತ್ತಂದ್ರ ಇಲ್ಲ ಇದರ ಬಗ್ಗೆ ಮಾಹಿತಿ ಬೇಕಾಗಿತ್ತಂದ್ರೂ ಕೂಡ ಏನಾಗೈತಿ, ನಮ್ಮ ಯೂಟ್ಯೂಬ್ ಚಾನಲ್ ಒಳಗ ವಿಡಿಯೋ ಅಪ್ಲೋಡ್ ಐತ್ರಿ. ಓಕೆ, ಹೋಗ್ಬೇಕು, ಸರ್ಚ್ ಮಾಡ್ಬೇಕು, ನೋಡ್ಬೇಕು. ಇದಕ್ಕೆ ನಮ್ಮ ಪ್ಲೇ ಲಿಸ್ಟ್ ಐತಿ ನೋಡ್ರಿ. ಓಕೆ, ಹೆಂಗಂದ್ರೆ ಒಂದು ಟೆನ್ಸ್ ಅಂತಕ್ಕಂಥ ಒಂದು ಪ್ಲೇ ಲಿಸ್ಟ್ ಮಾಡ್ಯಾವ, ಅದ್ರೊಳಗೆ ಇದು ವಿಡಿಯೋ ಅದ್ರಾಗ ಇರ್ತೈತಿ, ಪ್ಲೇ ಲಿಸ್ಟ್ ಒಳಗೆ ಇರ್ತೈತಿ. ಆ ಪ್ಲೇ ಲಿಸ್ಟ್ ಹೋಗಿ ನೋಡ್ರಿ. ಒಂದನೇದಿಂದ ಹಿಡಿದು ಅಷ್ಟು ವಿಡಿಯೋ ನೋಡ್ಬಿಟ್ರಿ ಅಂದ್ರೆ ನೀವು ಪರ್ಫೆಕ್ಟ್ ಆಗಿಬಿಡ್ತೀರಿ. 20 ನಿಮಿಷ ಕೊಡೋಕ್ಕಾಗಂಗಿಲ್ಲ ನಿಮ್ಗೆ, ಕುಂತ ಜಾಗದ ಮೇಲೆ 20 ನಿಮಿಷ ಕೊಡೋಕ್ಕಾಗಂಗಿಲ್ಲ. ಎಸ್ ಓಕೆ, ನೆಕ್ಸ್ಟ್ ನೋಡ್ರಿ, ದೇ ಡ್ಯಾಶ್ ದ ಮೂವಿ ಬಿಫೋರ್ ವಿ ರೀಚ್ ದ ಥಿಯೇಟರ್ ಹೋಗಕ್ಕಿಂತ ಮೊದಲು ಏನಾಗಿತ್ತಂದ್ರ ಮೂವಿ ಸ್ಟಾರ್ಟ್ ಆಗಿತ್ತು. ದೇ ಅಂತಕ್ಕಂಥದ್ದು ಬಂದಾಗ ನಮ್ಮ ರೂಲ್ಸ್ ಪ್ರಕಾರ ಏನ್ ಬಳಸ್ಬೇಕು, ಹ್ಯಾಡ್ ಬಳಸ್ಬೇಕು ಪ್ಲಸ್ V3 ಬಳಸ್ಬೇಕು. ಹೌದಾ, ನೋಡ್ರಿ ವಾಚ್ ಅನ್ನೋದಂತ ಬರಂಗಿಲ್ಲ, ಪ್ರೆಸೆಂಟ್ ಟೆನ್ಸು, ಹ್ಯಾವ್ ವಾಚ್ ಪ್ರೆಸೆಂಟ್ ಟೆನ್ಸು ಇದು ಬರಂಗಿಲ್ಲ. ಯಾಕಂದ್ರೆ ಅರ್ಲಿ ಆಕ್ಷನ್ ಒಳಗೆ ಏನ್ ಬಳಸ್ಬೇಕಂತ ಹೇಳಿ ನಾನು ನಿಮ್ಗೆ ಹ್ಯಾಡ್ ವಾಚ್ಡ್ ಅಂತಕ್ಕಂಥದನ್ನ ಬಳಸಬೇಕು. ಎಸ್ ಓಕೆ, ನಾ ಆಲ್ರೆಡಿ ಒಂದು GPSTR ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಡಿಯೋ ಹಾಕಿದ್ನಿ. ಅವರು PHTR ಮತ್ತು HSTR ಗೆ ವಿಡಿಯೋ ಮಾಡಂತಕ್ಕಂಥದನ್ನ ರಿಕ್ವೆಸ್ಟ್ ಹೇಳಿದ್ರಿ. ಎಸ್ ಐ ವಿಲ್ ಮೇಕ್ ವಿಡಿಯೋ ಆನ್ ದೋಸ್ ಆಲ್ಸೋ. ಓಕೆ, ನೋ ವರೀಸ್, ಬಟ್ ಯು ಹ್ಯಾವ್ ಟು ಫಾಲೋ ವಾಟ್ ದ ರೂಲ್ಸ್ ಆರ್ ಹಿಯರ್, ವಾಟ್ ದ ಕಾನ್ಸೆಪ್ಟ್ ಈಸ್ ಹಿಯರ್. ಎಸ್ ಓಕೆ, ಇದನ್ನು ನೋಡಿದ್ವಿ. ನೆಕ್ಸ್ಟ್ ನೋಡಿ, ಇಲ್ಲಿ ಏನ್ ಬಂದಂಗ ಆಯ್ತಂಗಾರ ಹ್ಯಾಡ್ ವಾಚ್. ನೆಕ್ಸ್ಟ್, ಬೈ ದ ಟೈಮ್ ವಿ ಅರೈವ್ಡ್ ದ ಟ್ರೈನ್. ನೋಡ್ರಿ, ಬೈ ದ ಟೈಮ್ ವಿ ಅರೈವ್ಡ್, ಬೈ ದ ಟೈಮ್ ಜೊತೆಗೆ ಇಲ್ಲಿ V2 ಬಂದೈತೆ ಅಂದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಾಗಿರ್ತದೆ, ಕೆಲಸ ಏನಾಗಿರ್ತದೆ ರೀ, ಒಂದು ಹ್ಯಾಡ್ ಆಗಿರ್ತದೆ, ಒಂದು V3 ಆಗಿರ್ತದೆ. ಯಾವ್ದೈತಿ ನೋಡ್ರಿ, ಹ್ಯಾಡ್ ಲೆಫ್ಟ್. ಯೂಸ್ ಬರಂಗಿಲ್ಲ, ಹ್ಯಾಡ್ ಬರಂಗಿಲ್ಲ, ಹ್ಯಾಡ್ ಲೆಫ್ಟ್. ಓಕೆ, ಇಲ್ಲಿ ನೋಡ್ರಿ, ಇದು ಲಿವ್ ಅಂತಕ್ಕಂಥದ್ದು ಏನಾಗ್ತಂದ್ರ, ಲಿವ್ ಅಂತಕ್ಕಂಥದ್ದು V2 V3 ಏನಾಗ್ತಾವಿದ್ರು ಲೆಫ್ಟ್ ಆಗ್ತಾವ. ಸ್ಲೀಪ್ ಅಂತಕ್ಕಂಥದ್ದು ಏನಾಗ್ತಾವ, ಲೆಫ್ಟ್ ಆಗ್ತಾವ. ಲರ್ನ್ ಅಂತಕ್ಕಂಥವು ಏನಾಗ್ತಾವ, ಲರ್ನ್ ಆಗ್ತಾವ. ಓಕೆ, ಗೋ ಇದ್ದಿದ್ದು ಏನಾಗ್ತದ, ಗಾನ್ ಆಗ್ತದ. ಫೈಟ್ ಇದ್ದಿದ್ದು ಏನಾಗ್ತದ, ಫಾಟ್ ಆಗ್ತದ. ಓಕೆ, ಎಸ್ ಹಂಗಿತ್ತಂದ್ರೆ ಡ್ರಾ ಇದ್ದಿದ್ದು ಏನಾಗ್ಬೋದ್ರಿ, ಡ್ರಾ ಇದ್ದಿದ್ದು V2 ಮತ್ತು V3 ಏನಾಗ್ತದ. ಓಕೆ, ಅದೇ ರೀತಿಯಾಗಿ ಫೀಲ್ ಇದ್ದಿದ್ದು ಏನಾಗ್ತದ. ಓಕೆ, ಇವೆಲ್ಲ ನಿಮ್ಗೆ ಗೊತ್ತಿದ್ದು ಅಂದ್ರೆ ಆನ್ಸರ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಎಸ್ ಮತ್ತೆ ಯಾವ ನಿಮಗೆ ಟಫ್ ಇರ್ತಕ್ಕಂಥವು ಇಂಥವು ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ತಿರ್ತಾವ ಅಂಥವು ತಿಳಿಸ್ರಿ. ಎಸ್ ಕಮೆಂಟ್ ಸೆಕ್ಷನ್ ಯಾವಾಗೂ ನಿಮ್ದೇ ಇರ್ತೈತ್ರಿ. ಯು ಟೈಪ್ ಯುವರ್ ಒಪಿನಿಯನ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ, he dash never dash such a beautiful place ಬಿಫೋರ್ ಕಿಂತ ಮೊದಲು ಏನ್ ಬಳಸ್ಬೇಕು. ಓಕೆ, ಅಲ್ಲಿ ಹೋಗೋಕ್ಕಿಂತ ಈಗ ಹೋಗ್ಯಾನ, ಹೋಗೋಕ್ಕಿಂತ ಮೊದಲು ಏನ್ ಮಾಡಿದೆ, ಈ ಪ್ಲೇಸ್ ಅನ್ನ ನೋಡಿದ್ದಾವ, ಅಲ್ಲಿ ಕೆಲಸ ಪೂರ್ಣಗೊಂಡೈತಿ. ಪೂರ್ಣಗೊಂಡ್ರೆ ಸಾ ಇದ್ದಿದ್ದು ಏನಾಕೈತ್ರಿ, ಸೀನ್ ಆಕೈತಿ. ಇಲ್ಲಿ ಏನ್ ಬರ್ಬೇಕು, ಸೀನ್ V3 ಆತ. ಇದ್ರ ಜೊತೆಗೆ ಏನ್ ಬರ್ಬೇಕು, ಹ್ಯಾಡ್ ಬರ್ಬೇಕು. ಯಾವ ಆಪ್ಷನ್ ಒಳಗೆ ಹ್ಯಾಡ್ ಮತ್ತು ಸೀನ್ ಐತಿ ನೋಡ್ರಿ, ಅದ ನಮ್ಮ ಆಪ್ಷನ್ ಆಗಿರ್ತದ. ಇವ್ಯಾವು ಬರುವುದಿಲ್ಲ. ವಾಸ್ ಜೊತೆಗೆ ಸೀನ್ ಬರಕ್ ಸಾಧ್ಯ ಇಲ್ಲ. ವಾಸ್ ಬಂದಾಗ ಏನ್ ಬರ್ಬೇಕ್ರಿ, ING ಬರ್ಬೇಕು, ಸೀಯಿಂಗ್ ಬರ್ಬೇಕು. ಓಕೆ, ಹ್ಯಾಸ್ ಸೀನ್ ಅಂತ ಬರಂಗಿಲ್ಲ, ಹ್ಯಾವ್ ಸೀನು ಬರಂಗಿಲ್ಲ. ಇದ್ದಾಗ ಹ್ಯಾವ್ ಬರಂಗಿಲ್ಲ, ಹ್ಯಾಸ್ ಬರ್ಬೇಕು, ಹ್ಯಾಡ್ ಬರ್ಬೇಕು. ಇದು ಪಾಸ್ಟ್ ಟೆನ್ಸ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಬಿಫೋರ್ ಇರೋದ್ರಿಂದ ಅಲ್ಲಿ ಹ್ಯಾಡ್ ಅಂತಕ್ಕಂಥದ್ದನ್ನ ಬಳಸ್ತೀವಿ ಫ್ರೆಂಡ್ಸ್. ಓಕೆ, ನಿಮ್ಗೆ ಅರ್ಥ ಆಗಾಕತ್ತದ ಅಂತ ತಿಳ್ಕೊಂಡೇನಿ. ಅರ್ಥ ಆಗತ್ತೈತನ್ರಿ, ಇಲ್ಲನ್ರಿ. ನೀವು ಮತ್ತೆ ಯಾವ್ದೋ ಟಾಪಿಕ್ ಮೇಲೆ ವಿಡಿಯೋ ಬೇಕಾಗಿದ್ರು ಜಸ್ಟ್ ಕಮೆಂಟ್ ಮಾಡ್ರಿ. ನಿಮ್ಗೆ ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟು ನಾ ಏನ್ ಮಾಡ್ತೀನಿ ರೀ, ವಿಡಿಯೋನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಎಸ್ ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ.
when I reached the bus stop, the bus dash. Okay, ನಾ ಬಸ್ ಸ್ಟಾಪ್ when I reached the bus stop, ನಾ ಬಸ್ ಸ್ಟಾಪ್ ಹೋಗಿನಿ, V2 ಐತಿ ಇಲ್ಲಿ reached. ಓಕೆ, ಆ ರೀಚ್ಡ್ ಆಗೋ ಹೊತ್ತಿಗೆ ಏನಾಗಿತ್ತು ಅಂದ್ರ ಬಸ್ ಹೋಗಿ ಬಿಟ್ಟಿತ್ತು. ದ ಬಸ್ ಡ್ಯಾಶ್, ಲೀವ್ಸ್ ಅಂತ ಬರಂಗಿಲ್ಲ, ಪ್ರೆಸೆಂಟ್ ಟೆನ್ಸ್, ಹ್ಯಾಸ್ ಲೆಫ್ಟ್ ಪ್ರೆಸೆಂಟ್ ಟೆನ್ಸ್, ಈ ಲೆಫ್ಟ್ ಅಷ್ಟ ಬರಂಗಿಲ್ಲ, ಕೆಲಸ ಪೂರ್ಣಗೊಂಡಿರೋದ್ರಿಂದ ಇಲ್ಲಿ ಏನ್ ಬಳಸ್ತೇವ್ರಿ, ಏನ್ ಹ್ಯಾಡ್ ಲೆಫ್ಟ್ ಅಂತಕ್ಕಂಥದ್ದು ಬಳಸ್ತೀವಿ. ಇದು ನಮ್ಮ ಆನ್ಸರ್ ಆಗ್ತದ. ಓಕೆ, ಎಸ್, ಮುಗಿತಾ? ಇಲ್ಲಿ ಏನ್ ಮಾಡೋಣ ಅಂದ್ರೆ ಈಗ ನಿಮಗೆ ಒಂದು ಅಂಡರ್ಸ್ಟ್ಯಾಂಡ್ ಆಯ್ತು. ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ V1 ಬಳಸ್ತೀರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ V4 ಬಳಸ್ತೀರಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ V3 ಬಳಸ್ತೀರಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ V4 ಬಳಸ್ತೀರಿ. ಇದ ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದಾಗ V2 ಬಳಸ್ತೀರಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ V4 ಬಳಸ್ತೀರಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಈಗ ಏನ್ ಡಿಸ್ಕಸ್ ಮಾಡಿದ್ರು ಅಲ್ಲಿ ಏನ್ ಬಳಸ್ತೀರಿ, V3 ಬಳಸ್ತೀರಿ. ಇಲ್ಲಿ ನೋಡ್ರಿ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು, ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸು, ಇದು ಒಂದು, ಇದು ಎರಡು, ಇವೆರಡು ಬಂದಾಗ ಏನ್ ಬಳಸಿದ್ವು ನಾವು, V3 ಬಳಸಿತು. ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಬಳಸಿದ್ನಿ, ಇಲ್ಲಿ ಏನ್ ಬಳಸಿದ್ವಿ ರೀ, ಹ್ಯಾಡ್ ಬಳಸಿದ್ದು. ಇಷ್ಟು ಬರ್ದ್ ಬಿಟ್ರಿ ಅಂದ್ರ ನಿಮ್ದು ಪರ್ಫೆಕ್ಟ್ ಆಯ್ತು. ಎಸ್, ನಿಮ್ ಅಂಡರ್ಸ್ಟ್ಯಾಂಡ್ ಆಗಾಕತ್ತದ ಅಂತ ತಿಳ್ಕೊತೀನಿ. ಅದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಪ್ರಯತ್ನವನ್ನ ಪಡ್ತಾ ಇರ್ರಿ. ಪ್ರಯತ್ನಕ್ಕೆ ಫಲವಿದೆ ಅಂತಕ್ಕಂಥ ಗಾದೆ ಮಾತು ಎಂದಿಗೂ ಸುಳ್ಳಾಗೋದಿಲ್ಲ. ಯಾಕಂದ್ರ ಒಂದು ದಿನ ಪ್ರಯತ್ನ ಪಡೋದು, ಎರಡನೇ ದಿನ ಹೊತ್ಕೊಂಡು ಮಲ್ಕೊಳ್ಳೋದು ಆದ್ರ ಕೆಲಸ ಸರಿ ಆಗೋದಿಲ್ಲ. ಓಕೆ, ಓದಬೇಕು, ಎಲ್ಲಿ ಮಟ್ಟ ಸೆಲೆಕ್ಷನ್ ಆಗೋ ಮಟ್ಟ ಓದಬೇಕು. ಎಸ್, ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೇನೆ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್.